ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರಂಜನಾ ಶೆಟ್ಟಿ. ಎಲ್ರಿಗೂ ನಮ್ಮ ಕಥನಕ್ಕೆ ಮತ್ತೆ ಸ್ವಾಗತ. ನಾರ್ಮಲ್ ಆಗಿ ಎಲ್ರಿಗೂ ಈ ನೈಟ್ ರೈಡ್ ಹೋಗೋ ಹುಚ್ಚಿರುತ್ತೆ. ತುಂಬಾ ಸ್ಟ್ರೆಸ್ ಆದಾಗ ಮೈಂಡ್ ರಿಲೀಫ್ ಆಗಬೇಕು ಅಂತ ತುಂಬಾ ಜನ ರಾತ್ರೋರಾತ್ರಿ ಕಾರ್ನೋ ಬೈಕ್ನೋ ತಗೊಂಡು ನೈಟ್ ರೈಡ್ಗೆ ಹೋಗ್ತಾರೆ. ಆದರೆ ನಾವು ಯಾವತ್ತೇ ನೈಟ್ ರೈಡ್ಗೆ ಹೋಗ್ಬೇಕಂದ್ರೂ ಕೂಡ ನಾವು ಹೋಗ್ತಾ ಇರೋ ಜಾಗ ಇಲ್ಲ ಆ ರೋಡ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಇಲ್ಲ ಅಂದರೆ ಈ ನೈಟ್ ರೈಡಲ್ಲಿ ಮೈಂಡ್ ರಿಲೀಫ್ ಆಗೋ ಬದಲು ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ಅದಕ್ಕಾಗಿಯೇ ತುಂಬ ಜನರ ಮನೆಯಲ್ಲಿ ಪೇರೆಂಟ್ಸ್ಗಳು ಈ ಮಕ್ಕಳನ್ನ ನೈಟ್ ರೈಡ್ ಹೋಗೋಕ್ಕೆ ಅಲೋ ಮಾಡೋದಿಲ್ಲ. ನಾನಿವತ್ತು ಅದೇ ರೀತಿ ನೈಟ್ ರೈಡ್ ಹೋಗಿದ್ದ ಬೆಂಗಳೂರಿನ 4 ಜನ ಹುಡುಗರ ಒಂದು ಇಂಟ್ರೆಸ್ಟಿಂಗ್ ಕಥೆನ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದೆ ಇಯರ್ಫೋನ್ ಹಾಕೊಂಡು ಕೊನೆ ತನಕ ನೋಡಿ. ಓಕೆ, ಈಗ ಕಥೆನ ಸ್ಟಾರ್ಟ್ ಮಾಡೋಣ. ಈ 4 ಜನ ಹುಡುಗರು ಕೂಡ ಕಾಲೇಜಿಂದನೂ ಕ್ಲೋಸ್ ಫ್ರೆಂಡ್ಸ್. ಭುವನ್, ರಾಮ್, ಶ್ರೀನಿವಾಸ್ ಹಾಗೆ ಸಾಗರ್ ಅಂತ. ಇವರೆಲ್ಲರೂ ಕೂಡ ಇರೋದು ಬೆಂಗಳೂರಲ್ಲೇ. ಎಲ್ಲರೂ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆವತ್ತು ಜಾನ್ವರಿ 16 ಈ ಭುವನ್ ಎನ್ನುವ ಹುಡುಗ ಅವರ ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ತಾನೆ, ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂತ. ಅವರೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮಲ್ಲಿ ಇರೋದು. ಅದು ಅಲ್ಲದೆ ಆವತ್ತು ಫ್ರೈಡೆ ಆಗಿದ್ರಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಜೊತೆಗೆ ಅವರ ಲಾಗ್ ಆಫ್ ಟೈಮ್ ಕೂಡ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಓಕೆ ಅಂತ ರಿಪ್ಲೈ ಮಾಡ್ತಾರೆ. ಇನ್ನು ಇವರ ಮನೆಗಳೆಲ್ಲ ನಿಯರ್ ಬೈ ಇದ್ದಿದ್ರಿಂದ 2 ಬೈಕ್ ತಗೊಂಡು 4 ಜನ RR ನಗರದ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಇವರ ಫೇವ್ರೇಟ್ ಫುಡ್ ಬಿರಿಯಾನಿಯನ್ನ ತಿನ್ಕೊಂಡು ಎಲ್ಲರೂ ಇನ್ನೇನು ಮನೆಗೆ ಹೋಗಬೇಕು. ಆವಾಗ ಇವರ ಗ್ರೂಪಲ್ಲಿದ್ದ ಸಾಗರ್ ಎನ್ನುವನು ನಾವು ಯಾಕೆ ಒಂದು ನೈಟ್ ರೈಡ್ ಹೋಗಬಾರ್ದು ಅನ್ನೋ ಐಡಿಯಾ ಕೊಡ್ತಾನೆ. ಆದರೆ ಮನೇಲಿ ಯಾರೂ ಕೂಡ ಹೇಳಿ ಬಂದಿರೋದಿಲ್ಲ. ಎಲ್ಲರೂ ನಾವಿಲ್ಲೇ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿರ್ತಾರೆ. ಆದರೆ ನೈಟ್ ರೈಡ್ ಅಂದ ತಕ್ಷಣ ಎಲ್ರಿಗೂ ಹೋಗೋಣ ಅಂತ ಮನಸ್ಸಾಗುತ್ತೆ. ಸರಿ, ಎಲ್ಲಿ ಹೋಗೋದು ಅಂತ ಕೇಳಿದಾಗ ಅವರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಆಗ ರಾಮ್ಗೆ ಸಡನ್ ಆಗಿ ನೆನಪಾಗುತ್ತೆ, ಇವರು ತುಂಬ ತಿಂಗಳಿಂದ ಈ ನೈಸ್ ರೋಡ್ ಕಡೆ ಒಂದು ರೈಡ್ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಆದರೆ ಆ ಪ್ಲಾನ್ ಇನ್ನೂ ವರ್ಕೌಟ್ ಆಗಿರಲಿಲ್ಲ. ಸರಿ, ಹೆಂಗೋ ಹೊರಗಡೆ ಬಂದಿದ್ದೀವಿ, ರೈಡ್ ಕೂಡ ಹೋಗೋಣ ಅಂತ ಏನೋ ಅನ್ಕೋತಾ ಇದ್ವಿ, ನಾವ್ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಅದಕ್ಕೆ ಓಕೆ ಅಂತ ಹೇಳ್ತಾರೆ. ಇವ್ರು 4 ಜನ ಅಲ್ಲೇ ಹತ್ರದಲ್ಲಿದ್ದ ಒಂದು ಪೆಟ್ರೋಲ್ ಬಂಕ್ಗೆ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಕೊಂಡು ನೈಸ್ ರೋಡ್ ಕಡೆ ಹೋಗ್ತಾರೆ. ಅವಾಗ ಆಲ್ಮೋಸ್ಟ್ ಟೈಮ್ 12:30 ಆಗಿತ್ತು. ಇನ್ನು ನೈಸ್ ರೋಡ್ ಅಂತ ಕೇಳಬೇಕಾ, ಕೆಲವರು ಸ್ವಲ್ಪ ಬೇಗ ಹೋಗ್ಬಹುದು ಅಂತ ಆ ರೋಡ್ನ ಚೂಸ್ ಮಾಡಿದ್ರೆ, ಇನ್ನು ಕೆಲವರು ವೀಲಿಂಗ್ ಮಾಡೋಕೆ ರೈಡಿಂಗ್ ಮಾಡೋಕ್ಕಂತಾನೆ ಆ ರೋಡಲ್ಲಿ ಹೋಗ್ತಾರೆ. ಇನ್ನು ಆ ರೋಡ್ಗೆ ಇಳಿದ ಮೇಲೆ ಅವರ ಸ್ಪೀಡ್ ಕ್ರೇಜ್ ಎಲ್ಲ ಹೈಯಲ್ಲೇ ಇರುತ್ತೆ. ಈ ಹುಡುಗರು ಕೂಡ ಅದೇ ಜೋಶಲ್ಲೇ ಹೋಗ್ತಾ ಇದ್ರು. ಅವ್ರ 4 ಜನನೂ ಕೂಡ ಒಂದು ಸಲನೂ ಆ ನೈಸ್ ರೋಡಲ್ಲಿ ಈ ನೈಟ್ ಟೈಮಲ್ಲಿ ರೈಡ್ ಹೋಗಿರಲಿಲ್ಲ. ಎಲ್ರಿಗೂ ಕೂಡ ಅದು ಹೊಸದು. ಹಂಗೆ ಸ್ಪೀಡಾಗಿ ಹೋಗುವಾಗ ಹಿಂದೆ ಬೈಕಲ್ಲಿ ಬರ್ತಿದ್ದ 2 ಹುಡುಗರಿಗೆ ಸಡನ್ ಆಗಿ ರೋಡ್ನ ಮಧ್ಯೆ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥನ ಥರ ಬಟ್ಟೆಯೆಲ್ಲ ಹರ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಬೈಕ್ನ ಎದುರಿಗೆ ಸಡನ್ ಆಗಿ ಬಂದ್ಬಿಡ್ತಾನೆ. ಇವರು ತುಂಬ ಸ್ಪೀಡಲ್ಲಿದ್ರು, ಆದರೂ ಹೆಂಗೋ ಕಂಟ್ರೋಲ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ಇವರ ಬೈಕ್ ಜರ್ಕ್ ಹೊಡೆದಿರೋ ಸೌಂಡ್ಗೆ ಮುಂದೆ ಹೋಗ್ತಿದ್ದ 2 ಹುಡುಗರು ಕೂಡ ಬೈಕ್ನ ನಿಲ್ಲಿಸಿ ಹಿಂದೆ ತಿರುಗಿ ನೋಡಿದಾಗ ಅವ್ರಿಗೂ ಕೂಡ ಗಾಬರಿ ಆಗುತ್ತೆ. ಅಯ್ಯೋ, ಇವನು ಯಾರಪ್ಪ, ಯಾಕೆ ಹಿಂಗೆ ಬೈಕ್ ಎದುರುಗಡೆ ಬಂದಿದ್ದಾನೆ ಅಂತ. ಅವರು ಸೀದಾ ತಮ್ಮ ಬೈಕ್ನ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಹತ್ರ ಬರ್ತಾರೆ. ಆಗಲೇ ಫ್ರೆಂಡ್ಸ್ ಆ ವ್ಯಕ್ತಿಗೆ ಬೈಯೋಕೆ ಶುರು ಮಾಡಿದ್ರು, ನಿನ್ಗೇನು ಕಣ್ ಕಾಣಿಸಲ್ವಾ, ಯಾಕೆ ಈ ಥರ ರೋಡ್ ಮಧ್ಯೆ ಬಂದಿದ್ಯಾ ಅಂತ. ಆದರೆ ಆ ವ್ಯಕ್ತಿ ಏನೂ ಮಾತಾಡದೆ ಇವರನ್ನ ನೋಡ್ಕೊಂಡು ಜೋರಾಗಿ ನಗ್ತಾ ಇದ್ದಂತೆ. ಅವ್ನು ನೋಡೋಕೆ ತುಂಬ ವಿಚಿತ್ರವಾಗಿದ್ದ. ಅವನ ಮೈಕೈಯೆಲ್ಲ ಗಾಯ ಆಗಿತ್ತು, ಬಟ್ಟೆ ಎಲ್ಲ ಹರಿದೋಗಿತ್ತು, ಕೂದಲೆಲ್ಲ ಕೆದರ್ಕೊಂಡಿದ್ದ, ಅವನ ಕೈಯುಗುರೆಲ್ಲ ತುಂಬ ಉದ್ದಕ್ಕೆ ಬೆಳ್ಕೊಂಡಿದ್ವು. ಈ ಹುಡುಗರಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಅದಕ್ಕೂ ಮೇಯ್ನಾಗಿ ಅವನು ಎಲ್ಲಿಂದ ಬಂದ ಅಂತಾನೆ ಇವರಿಗೆ ಗೊತ್ತಾಗಲ್ಲ. ಆಗ ರಾಮ್ ಅನ್ನುವ ಹುಡುಗ ನಾವಿಲ್ಲಿಂದ ಹೊರಡೋಣ, ಇಲ್ಲೇ ಇದ್ದರೆ ಸುಮ್ಮನೆ ಪ್ರಾಬ್ಲಮ್ ಅಂತ ಹೇಳಿ ಎಲ್ಲರ ಹತ್ರನೂ ಹೊರಡಿ ಅಂತ ಹೇಳ್ತಾನೆ. ಇವರು 4 ಜನ ಬೈಕ್ ಸ್ಟಾರ್ಟ್ ಮಾಡಿ ಇನ್ನೇನು ಹೊರಡಬೇಕು, ಆ ಹುಚ್ಚ ಮತ್ತೆ ಹಿಂದಿನಿಂದ ನಿಂತ್ಕೊಂಡು ಜೋರಾಗಿ ನಗೋಕೆ ಶುರು ಮಾಡ್ತಾನೆ. ಇವರೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಸಾಗರ್ಗೆ ಅದೇನನ್ನಿಸ್ತೋ ಗೊತ್ತಿಲ್ಲ, ಅವರಿಬ್ಬರ ಹತ್ರ ನೀವಿಲ್ಲೇ ಇರಿ ಅಂತ ಹೇಳಿಬಿಟ್ಟು ಇವನು ಬೈಕ್ನ ಟರ್ನ್ ಮಾಡಿಕೊಂಡು ಮತ್ತೆ ಆ ವ್ಯಕ್ತಿ ಹತ್ರನೇ ಹೋಗಿ ನಿಲ್ಲಿಸ್ತಾನೆ. ಆಗ ಹಿಂದೆ ಕೂತಿದ್ದ ಶ್ರೀನಿವಾಸ್, ಲೋ ಯಾಕೋ ಮತ್ತೆ ಹೋಗ್ತಾ ಇದ್ಯಾ, ಸುಮ್ಮನೆ ನಡಿ ಅಂತ ಹೇಳಿದ್ರು ಕೂಡ ಅವನ ಮಾತನ್ನೇ ಇವನು ಕೇಳಿಸ್ಕೊತಾ ಇರಲ್ಲ. ಅವನ ಹತ್ರ ಹೋಗಿ ನಿಮ್ಗೇನಾಯ್ತು, ನಿಮ್ಮ ಮನೆ ಎಲ್ಲಿದೆ, ನೀವು ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಹಿಂದೆ ಕೂತಿದ್ದ ಶ್ರೀನಿವಾಸ್ ಅವರ ಮನೆ ಅಡ್ರೆಸ್ ಹೇಳಿದ್ರೆ ನೀನು ಹೋಗಿ ಬಿಟ್ಟು ಬರ್ತೀಯಾ, ಸುಮ್ಮನೆ ನಡಿ ಅಂತ ಬೈತಾನೆ. ಆಗ ಆ ವ್ಯಕ್ತಿ ನಿಧಾನಕ್ಕೆ ತನ್ನ ತಲೆಯನ್ನ ಮೇಲೆ ಎತ್ತಿ ಮತ್ತೆ ಇವ್ರುಗಳನ್ನ ನೋಡಿ ನಗೋಕೆ ಶುರು ಮಾಡ್ತಾನೆ. ಅವನು ನಕ್ಕೊಂಡೇ ಒಂದು ಮಾತನ್ನ ಹೇಳ್ತಾನೆ, ನಾನು ನಿಮ್ಮ ಬೈಕನ್ನು ನಿಲ್ಲಿಸಿರೋದು ಅಷ್ಟೇ, ನೀವು ಬೈಕ್ನ ನಿಲ್ಲಿಸಬೇಕಾಗಿತ್ತು,
ನಿಮ್ಮ ಹತ್ರ ನಾನು ವಾಪಸ್ ಬರೋಕೆ ಹೇಳಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾಗರ್ ಅದೇ ಯಾಕೆ ನಿಲ್ಲಿಸಿದ್ದು ಅಂತ ಹೇಳಿ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿದಾಗ ಅವನು ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಕ್ಕೊಂಡು ಸೀದಾ ಆ ಕಡೆಗೆ ಹೋಗ್ತಾನೆ. ಆಗ ಮುಂದೆ ನಿಂತಿದ್ದ ಭುವನ್ ಮತ್ತೆ ರಾಮ್ ಇವರನ್ನ ಕರೆಯೋಕ್ ಶುರು ಮಾಡ್ತಾರೆ. ಇವರು ಆ ಕಡೆ ತಿರುಗಿ ಮತ್ತೆ ವಾಪಸ್ ಈ ಕಡೆ ನೋಡಿದಾಗ ಆ ವ್ಯಕ್ತಿಯಲ್ಲಿ ಇಲ್ವೇ ಇಲ್ಲ. ಅವನು ಎಲ್ಲಿ ಹೋದ ಅಂತಾನೆ ಗೊತ್ತಾಗೋದಿಲ್ಲ. ಆಗ ಸಾಗರ್ ಸ್ವಲ್ಪ ಮುಂದೆ ಹೋಗಿ ಎಲ್ಲ ನೋಡ್ತಾನೆ, ಆದ್ರೆ ಅವನ ಸುಳಿವೇ ಇರೋದಿಲ್ಲ. ಆಗ ಅಲ್ಲಿದ್ದವರೆಲ್ಲ ಸಾಗರ್ಗೆ ಬೈದು ನೀನು ಮುಚ್ಕೊಂಡು ನಡಿ ಅಂತ ಅವನ್ನ ಕರ್ಕೊಂಡು ಸೀದಾ ಅಲ್ಲಿಂದ ಹೊರಡ್ತಾರೆ. ಆ ಗ್ರೂಪಲ್ಲಿದ್ದ ಭುವನ್ಗೆ ಸ್ವಲ್ಪ ಭಯ ಜಾಸ್ತಿ. ಅವನು ಮಚ್ಚ ಯಾಕೋ ಯಾವುದು ಸರಿ ಇಲ್ಲ ಅಂತ ಅನ್ಸುತ್ತೆ, ನಾವ್ ಯಾಕೆ ವಾಪಸ್ ಮನೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಲೋ ಹೈವೇ ಅಂದಾಗ ಈ ಥರದವರೆಲ್ಲ ಬರ್ತಾ ಇರ್ಕೊಳೋ, ನೀನು ಯಾಕೆ ಅದಕ್ಕೆ ಟೆನ್ಷನ್ ಮಾಡ್ಕೋತೀಯಾ, ತಲೆ ಕೆಡ್ಸ್ಕೊಬೇಡ, ಅವನೇನು ದೆವ್ವ ಅಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇದ್ರು. ಹೀಗೆ 4 ಜನ ಹೋಗುವಾಗ ಸಾಗರ್ಗೆ ಅವನ ಬೈಕ್ನ ಮಿರರಲ್ಲಿ ಅದೇ ವ್ಯಕ್ತಿ ಇವರ ಬೈಕ್ ಹಿಂದೆ ಓಡ್ಕೊಂಡು ಬರ್ತಿರೋ ಥರ ಕಾಣಿಸುತ್ತೆ. ಆಗ ಅವನು ಹಿಂದೆ ಕೂತಿದ್ದ ಶ್ರೀನಿವಾಸ್ ಹತ್ರ ಲೋ ಸ್ವಲ್ಪ ಮಿರರಲ್ಲಿ ನೋಡು ಅಂತ ಹೇಳ್ತಾನೆ. ಆಗ ಶ್ರೀನಿವಾಸ್ ಮಿರರಲ್ಲಿ ನೋಡಿದಾಗ ಅವನಿಗೂ ಕೂಡ ಅದೇ ವ್ಯಕ್ತಿ ಓಡ್ಕೊಂಡು ಬರೋದು ಕಾಣಿಸುತ್ತೆ. ಅವನು ಭಯದಲ್ಲೇ ಹೂಕಣೋ ನಾನು ನೋಡಿದೆ ಅಂತ ಹೇಳಿದಾಗ ಶ್ರೀನಿವಾಸ್ನ ಹಿಂದಿನಿಂದ ಯಾರೋ ಜೋರಾಗಿ ಹಿಡಿದು ಎಳ್ದ ಹಾಗೆ ಆಗುತ್ತೆ. ಅವನು ಸಾಗರ್ನನ್ನ ಹಿಡ್ಕೊಂಡಿರ್ಲಿಲ್ಲ ಅಂದಿದ್ರೆ ಸೀದಾ ಕೆಳಗೆ ಬೀಳ್ತಾ ಇದ್ದ. ಆಗ ಸಾಗರ್ ಮಗ ಏನಾಯ್ತು ಅಂತ ಕೇಳಿದಾಗ ಲೋ ನೀನು ಗಾಡಿ ನಿಲ್ಲಿಸ್ಬೇಡ, ಹೋಗ್ತಾ ಇರು, ನನಗೆ ಹಿಂದಿನಿಂದ ಯಾರೋ ಎಳ್ದಾಗಾಯ್ತು ಅಂತ ಹೇಳ್ತಾನೆ. ಸಾಗರ್ ಕೂಡ ಎಲ್ಲಿನೂ ಗಾಡಿ ನಿಲ್ಸೋಕೆ ಹೋಗೋದಿಲ್ಲ. ಅದೇ ಟೈಮಲ್ಲಿ ಶ್ರೀನಿವಾಸ್ನ ಕಿವಿಯ ಹತ್ತಿರ ಬಂದು ಬೈಕ್ ನಿಲ್ಲಿಸಿ ನಾನು ಬರ್ತೀನಿ ಅನ್ನೋ ಧ್ವನಿ ಕೇಳುತ್ತೆ. ಶ್ರೀನಿವಾಸ್ ಭಯದಲ್ಲೇ ನಡುಗಿ ಹೋಗಿದ್ದ. ಆದ್ರೆ ಅವನು ಅದನ್ನ ಸಾಗರ್ಗೆ ಹೇಳೋಕ್ ಹೋಗಲ್ಲ, ಯಾಕೆಂದ್ರೆ ಅವನು ಬೈಕ್ ಓಡಿಸ್ತಾ ಇದ್ದಾನೆ, ಸುಮ್ಮನೆ ಗಾಬರಿ ಆದ್ರೆ ಕಷ್ಟ ಅಂತ. ಪುನಃ ಮತ್ತೆ ಅವನ ಕಿವಿ ಹತ್ತಿರ ಬಂದು ತುಂಬಾ ಕರ್ಕಶವಾಗಿ ಕೆಟ್ಟ ಧ್ವನಿಯಲ್ಲಿ ಏನೇನೋ ಮಾತುಗಳು ಅವನಿಗೆ ಕೇಳಿಸೋಕೆ ಶುರುವಾಗುತ್ತೆ. ಆಗ ಶ್ರೀನಿವಾಸ್ ತನ್ನ ಮೊಬೈಲ್ನ ತೆಗೆದು ಮುಂದೆ ಹೋಗ್ತಿದ್ದವರಿಬ್ಬರಿಗೆ ಕಾಲ್ ಮಾಡ್ತಾನೆ. ಅವರಿಬ್ಬರ ಹತ್ರ ಇದೆಲ್ಲ ಹೇಳಿದಾಗ ಅವರು ತಮ್ಮ ಬೈಕ್ನ ಸ್ಲೋ ಮಾಡಿ ಇವರು ಬರೋವರೆಗೂ ಹಿಂದೆ ತಿರುಗಿ ನೋಡ್ತಾನೆ ಇದ್ರು. ಆ ಟೈಮಲ್ಲಿ ಅವ್ರು ಲೈನಲ್ಲೇ ಇರ್ತಾರೆ. ಆಗ ಇವರ ಬೈಕ್ ಕಾಣಿಸಿದ ತಕ್ಷಣ ಅವರು ಹೇಳ್ತಾರೆ ಲೋ ಬರೀ ನಿಮ್ಮ ಬೈಕ್ ಮಾತ್ರ ಕಾಣಿಸ್ತಿದೆ, ನಿಮ್ಮ ಹಿಂದೆ ಯಾರು ಇಲ್ವಲ್ಲ ಅಂತ ಹೇಳ್ತಾರೆ. ಅವಾಗ ಇವರಿಬ್ರು ಆಲ್ಮೋಸ್ಟ್ ಆ ಹುಡುಗರ ಹತ್ರ ಹೋಗಿರ್ತಾರೆ. ಆಗ ಸಾಗರ್ ಮತ್ತೆ ಶ್ರೀನಿವಾಸ್ ಅವ್ರ ಹತ್ರ ಬಂದು ಬೈಕ್ನ ಸ್ಲೋ ಮಾಡಿ ಎಲ್ಲಿನೂ ಬೈಕ್ ನಿಲ್ಸಕ್ ಹೋಗ್ಬೇಡಿ, ನಾವು ಒಟ್ಟಿಗೆ ಹೋಗೋಣ ಅಂತ 4 ಜನ ಒಟ್ಟಿಗೆ ಹೋಗ್ತಾ ಇದ್ರು. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಅದೇ ವ್ಯಕ್ತಿ ರೋಡ್ನ ಸೈಡಲ್ಲಿ ಕೂತ್ಕೊಂಡಿರೋದನ್ನ ನೋಡಿ ಇವ್ರು 4 ಜನಕ್ಕೂ ಮುಂದೆ ಹೋಗೋ ಧೈರ್ಯನೇ ಬರಲಿಲ್ಲ. ಈಗ ವಾಪಸ್ ಹೋಗೋಕ್ಕೂ ಆಗಲ್ಲ, ಯಾಕೆಂದ್ರೆ ಹೈವೇ ರೋಡ್ ಅದು, ಮುಂದೆ ಹೋಗೋಕ್ಕೆ ತುಂಬಾ ಭಯ ಆಗ್ತಾ ಇರುತ್ತೆ. ಆಮೇಲೆ ಇವರಿಗೆ ಆ ವ್ಯಕ್ತಿ ಕೂತಿದ್ದ ಜಾಗ ಫುಲ್ ಡಾರ್ಕ್ ಆಗಿ ಅಲ್ಲಿ ಏನೂ ಕೂಡ ಕಾಣಿಸ್ತಾ ಇರಲ್ಲ. ಅಲ್ಲಿ ತನಕ ಇವರಿಗೆ ನೀಟಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಬೇರೆ ವೆಹಿಕಲ್ಸ್ಗಳೆಲ್ಲ ತಿರ್ಗಾಡ್ತಾ ಇದ್ವು. ಅದ್ರ ಲೈಟಲ್ಲಿಯೂ ಕೂಡ ಇವರಿಗೆ ಏನೂ ಕಾಣಿಸ್ದೆ ಎಲ್ಲ ಕತ್ಲಾಗಿರೋ ತರ ತೋರ್ತಾ ಇತ್ತು. ಆಗ ಸಡನ್ ಆಗಿ ಹಿಂದೆ ಕೂತಿದ್ದ ರಾಮ್ನ ಶೋಲ್ಡರ್ನ ಯಾರೋ ಮುಟ್ದ ಹಾಗೆ ಆಗುತ್ತೆ. ರಾಮ್ ಜೋರಾಗಿ ಕೂಕೋತಾನೆ, ಆದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸೋದಿಲ್ಲ. ಅದಾದ ಮೇಲೆ ಯಾರೋ ಶ್ರೀನಿವಾಸ್ನ ಕಾಲ್ನ ಜೋರಾಗಿ ತುಳಿದ ಹಾಗೆ ಆಗುತ್ತೆ. ಅವನು ಸಹ ಕೂಕೋತಾನೆ, ಆದ್ರೆ ಅಲ್ಲಿದ್ದ 4 ಜನ ಹುಡುಗರಿಗೆ ಅಲ್ಲಿ ಏನು ಕಾಣಿಸ್ತಾ ಇರಲ್ಲ. ಬೈಕ್ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡ್ರೆ ಆ ಬೈಕ್ ಕೂಡ ಸ್ಟಾರ್ಟ್ ಆಗ್ತಾ ಇರಲ್ಲ. ಇವರು ಅಲ್ಲಿ ಹೋಗ್ತಾ ಇದ್ದ ಎಲ್ಲ ಗಾಡಿಗಳಿಗೆ ಕೈ ಅಡ್ಡ ಹಾಕ್ತಾರೆ, ಆದ್ರೆ ಯಾರೂ ಕೂಡ ನಿಲ್ಸೋಲ್ಲ. ನಿಮ್ಗೆ ಗೊತ್ತಲ್ವಾ, ಹೈವೇ ಅಂದ್ರೆ ಯಾರೇ ಕೈ ಅಡ್ಡ ಹಾಕಿದ್ರು ಕೂಡ ಗಾಡಿನ ನಿಲ್ಸೋದೇ ಇಲ್ಲ. ಈ ಹುಡುಗರಿಗೆ ನಾವಿವತ್ತು ಜೀವಂತವಾಗಿ ಮನೆಗೆ ಹೋಗೋದೇ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅದು ಅಲ್ಲದೆ ಆಗಾಗ ಅವರಿಗೆ ಆ ವ್ಯಕ್ತಿ ನಗ್ತಾ ಇರೋ ಸೌಂಡ್ ಜೋರಾಗಿ ಕೇಳಿಸ್ತಾ ಇತ್ತಂತೆ. ಅದೇ ಟೈಮ್ಗೆ ಇವರ ಪುಣ್ಯಕ್ಕೆ ಈ ಫ್ರೂಟ್ಸ್ಗಳನ್ನ ಕೊಂಡೋಗ್ತಾ ಇದ್ದ ಒಂದು ಗಾಡಿ ಇವ್ರ ಹತ್ರ ಬಂದು ನಿಲ್ಲಿಸ್ತಾರೆ. ಏನಾಯ್ತು ಅಂತ ಕೇಳಿದಾಗ ಈ ಹುಡುಗರೆಲ್ಲ ನಡೆದ ವಿಚಾರವನ್ನೆಲ್ಲ ಹೇಳ್ತಾರೆ. ಆಗ ಆ ಡ್ರೈವರ್ ನಿಮ್ಗೇನು ತಲೆ ಸರಿ ಇಲ್ವಾ, ಸೀದಾ ಮುಂದೆ ಹೋಗ್ಬೇಕಿತ್ತು, ರೋಡಲ್ಲೇನೋ ಕಾಣಿಸ್ತು ಅಂತ ಯಾಕೆ ನಿಲ್ಸಕ್ ಹೋದ್ರಿ ಅಂತ ಬೈತಾನೆ. ಆ ಹುಡುಗರು ಏನೂ ಕೂಡ ಮಾತಾಡೋದಿಲ್ಲ. ಸರಿ, ಆ ಬೈಕ್ನ ಸೈಡ್ಗೆ ಹಾಕ್ಬಿಟ್ಟು ಹಿಂದೆ ಬಂದು ಕೂತ್ಕೊಳ್ಳಿ, ಸ್ವಲ್ಪ ಮುಂದೆ ನಮ್ದೊಂದು ಶಾಪ್ ಇದೆ, ಇವತ್ತು ರಾತ್ರಿ ಅಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಬೈಕ್ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಆ ಹುಡುಗರಿಗೆ ಆಗಿದ್ದ ಭಯಕ್ಕೆ ಬೈಕ್ ಏನೂ ಬೇಕಾಗಿರ್ಲಿಲ್ಲ, ಅಲ್ಲಿಂದ ಹೋಗಿದ್ರೆ ಸಾಕಾಗಿತ್ತು. ಅವ್ರು ಹೇಳ್ದಂಗೆ ಬೈಕ್ನ ಸೈಡ್ಗೆ ಹಾಕ್ಬಿಟ್ಟು ಆ ಗಾಡಿಯಲ್ಲಿ ಹೋಗಿ ಕುತ್ಕೋತಾರೆ. ಶಾಪ್ ರೀಚ್ ಆದ್ಮೇಲೆ ಆ ವ್ಯಕ್ತಿ ಹತ್ರ ಈ ಘಟನೆ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ನೀವೊಬ್ಬರೇ ಎಕ್ಸ್ಪೀರಿಯನ್ಸ್ ಮಾಡಿರೋದಲ್ಲ, ತುಂಬಾ ಜನ ಈ ರೀತಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದಾರೆ. ನೀವು ಹೇಳಿರೋ ಆ ಮಾನಸಿಕ ಅಸ್ವಸ್ಥನ ತರ ಇರೋ ವ್ಯಕ್ತಿನ ತುಂಬಾ ಜನರು ನೋಡಿದ್ದಾರೆ. ಕೆಲವರಿಗೆ ಈ ರೀತಿ ಕಾಣಿಸ್ಕೊಂಡ್ರೆ ಇನ್ ಕೆಲವರಿಗೆ ಏಜ್ ಆಗಿರೋ ಮುದುಕಿ ತರ, ಇಲ್ಲ ಚಿಕ್ಕ ಮಗು ತರ,
ಇಲ್ಲಾಂದ್ರೆ ಒಂದು ಹೆಂಗಸಿನ ತರ ಕಾಣಿಸ್ಕೊಳ್ಳುತ್ತೆ. ಗಾಡಿನ ನಿಲ್ಲಿಸಿ ಯಾರೆಲ್ಲ ಅವ್ರನ್ನ ಹತ್ತಿಸ್ಕೊಳ್ಳಕ್ ಹೋಗಿದ್ದಾರೋ ಅವರು ಮುಂದೆ ಹೋದ ಮೇಲೆ ಅವರಿಗೆ ಆಕ್ಸಿಡೆಂಟ್ಗಳು ಕೂಡ ಆಗಿದ್ವಂತೆ. ಅದಕ್ಕೆ ಅಲ್ಲಿ ಯಾರೂ ಕೂಡ ಗಾಡಿ ನಿಲ್ಸಕ್ಕೆ ಹೋಗಲ್ಲ. ಮೊದಲೆಲ್ಲ ಅಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗಿ ಅಲ್ಲಿ ತುಂಬಾ ಜನ ಸತ್ತದ್ರಿಂದ ಅವರ ಆತ್ಮಗಳೇ ಇರಬಹುದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದು ಏನು ಅಂತ ಕ್ಲಿಯರ್ ಆಗಿ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ನನಗೂ ಈ ರೀತಿ ತುಂಬಾ ಸಲ ಆಗಿದೆ, ಆದ್ರೆ ನಾನು ಯಾವತ್ತೂ ಗಾಡಿ ನಿಲ್ಸೋಕೆ ಹೋಗಿಲ್ಲ. ಬಟ್ ಒಂದು 10-12 ಕಿಲೋಮೀಟರ್ ಹಿಂದೆ ಒಂದು ಟೀ ಶಾಪಲ್ಲಿ ನಿಮ್ಮನ್ನ ನಾನು ನೋಡಿದ್ದೆ, ಹಂಗಾಗಿನೇ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿರಬಹುದು ಅಂತ ನಾನು ಗಾಡಿ ನಿಲ್ಸಿತ್ತು ಅಂತ ಹೇಳ್ತಾರೆ. ಇದೆಲ್ಲ ಆಗಿ 1 ಅವರ್ ಆದ್ಮೇಲೆ ಇವರಿಗೆ ಪೊಲೀಸ್ ಅವರಿಂದ ಕಾಲ್ ಬರುತ್ತೆ. ಯಾಕೆಂದ್ರೆ ಇವರು ಆ ಬೈಕ್ನ ಅಲ್ಲೇ ರೋಡ್ ಸೈಡಲ್ಲೇ ಹಾಕಿ ಬಂದದ್ರಿಂದ ಪೊಲೀಸರು ಅದರ ಡೀಟೇಲ್ಸ್ನ ತೆಗೆದು ಇವರಿಗೆ ಕಾಲ್ ಮಾಡಿ ಯಾಕೆ ಇಲ್ಲಿ ಇಟ್ಟೋಗಿದ್ದೀರಾ ಅಂತ ಕೇಳ್ತಾರೆ. ಆಗ ಇವರು ನಡೆದಿರೋದನ್ನೆಲ್ಲ ಹೇಳಿದಾಗ ಅವರು ಸರಿ, ನಾಳೆ ಬೆಳಿಗ್ಗೆ ಸ್ಟೇಷನ್ಗೆ ಬಂದು ಆ ಬೈಕ್ನ ಕೊಂಡೋಗಿ ಅಂತ ಹೇಳ್ತಾರೆ. ಇದಿಷ್ಟು ಬೆಂಗಳೂರಿನ 4 ಜನ ಹುಡುಗರಿಗೆ ನೈಸ್ ರೋಡಲ್ಲಿ ಆದ ಭಯಾನಕ ಎಕ್ಸ್ಪೀರಿಯನ್ಸ್. ನಿಮ್ಗೆ ಯಾರಿಗಾದ್ರೂ ನೈಸ್ ರೋಡ್ ಮೇಲೆ ಹೋಗುವಾಗ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ರ್ಯಾಪಿಡೋ ಡ್ರೈವರ್ಗೆ ಎದುರಾದ ಆತ್ಮ ಅಂತ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಇದೇ ರೀತಿಯ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಹಾರರ್ ಕಥೆಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.